ಸ್ಪಂದನ ಇಲ್ಲದ ಜೀವನ. ವಿಜಯ ರಾಘವೇಂದ್ರ ಅವರು ಜೀವನ ಹೆಂಗೆ ಕಳೀತಿದ್ದಾರೆ? ದೇರ್ ಇಸ್ ಅನ್ ಎಂಪ್ಟಿನೆಸ್. ಒಂದು ಖಾಲಿತನ ಇದ್ದೇ ಇದೆನಾ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಯಾವಾಗಲಾರು ಒಂದ್ಸಲ ಕನಸಲ್ಲಿ ಬರೋದು. ನನ್ನನ್ನು ತಯಾರಿ ಮಾಡಿದಂಥ ರೀತಿ ಸ್ಪಂದನ ಯಾವ ಪ್ರೇರಣೆ ಇತ್ತು ಏನೋ ಗೊತ್ತಿಲ್ಲ, ನನ್ನ ಥರ ತಯಾರು ಮಾಡಿಬಿಟ್ಬಿಟ್ರು. ಹೇಳಿದಾಗ ನನಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಇತ್ತೀಚೆಗೆ ಬರ್ತಾ ಹೌದಲ್ವಾ ಚಿನ್ನ ನೀನೇ ಕರೆಕ್ಟು ಅಂತ ನಾನು ಅವಳಿಗೆ ಸ್ನೇಹಿತರ ಜೊತೆ ಇದ್ದಾಗ, ಫ್ಯಾಮಿಲಿ ಜೊತೆ ಇದ್ದಾಗ ಬಹಳ ತರಲೆ. ಹೊರಗಡೆ ಬಂತು ಅಂದರೆ ಮೌನಗೌರಿ. ಸಿನಿಮಾ ಮಾಡ್ತಾ ಇದ್ದ ವಿಜಯ ರಾಘವೇಂದ್ರ ಅವ್ರನ್ನ ನಾವು ಬಿಗ್ ಬಾಸ್ ಅಲ್ಲಿ ನೋಡ್ತೀವಿ. ಬಿಗ್ ಬಾಸಿಂದ ಕಾಲ್ ಬಂದು ಕೇಳ್ತಾರೆ ಬಿಗ್ ಬಾಸ್ಗೆ ಬರ್ತೀರಿ. ನಮ್ಗೆ ಅವಾಗೇನು ಬಿಗ್ ಬಾಸ್ಗೆಲ್ಲ ಯಾರು ಹೋಗ್ತಾರೆ, ಅದೆಲ್ಲ ನಾವು ಮಾಡೋದೆಲ್ಲ ಕೆಲಸ ಅಲ್ಲ. ನನಗೆ ರಿಪ್ಪನ್ ಸ್ವಾಮಿ ನೆನಪಾಗ್ತಿದೆ. ಯಾಕೆಂದರೆ ಬಂದು 10ನೇ ವಾರಕ್ಕೆ ಬಂದು ಲೂಸ ನೀವು. ಬಟ್ ಪ್ಲೀಸ್ ಲೆಟ್ ಮಿ ರಿಮೈಂಡ್ ಯು, ಬಿಗ್ ಬಾಸ್ ಇಟ್ ಡಿಡ್ ನಾಟ್ ಮೇಕ್ ಮಿ ಅ ಸ್ಟಾರ್. ಸೊ ಅಲ್ಲಿಂದ ಬಂದಮೇಲೂ ಕೂಡ ನನಗೆ ಒಂದು ಆಫರ್ ಬಂದಿಲ್ಲ, ಒಂದೇ ಒಂದು ಆಫರ್ ಬಂದಿಲ್ಲ. ಜನ ಏನ್ ಮಾತಾಡ್ತಾರೆ ಅಂದ್ರೆ ನೆಪೋಟಿಸಮ್. ಸಿನಿಮಾ ಕುಟುಂಬದಿಂದ ಬಂದವರಿಗೆ ಲೈಫ್ ತುಂಬಾ ಈಸಿ ಇರುತ್ತೆ. ನನ್ನೊಂದ್ಸಲ ತೋರಿಸಿ ಅವ್ರಿಗೆ. ಈ ಸೇವಂತಿ ಮೂವಿಯಲ್ಲಿ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ರಾಜ್ಕುಮಾರ್ ಅವ್ರ ಜೊತೆ ಹೋಗಿ ಬುಕ್ ಓದ್ತೀಯ ನೀನು ಅಂತ ಕೇಳಿದ್ರು. ನಾನಿಲ್ಲ, ಅಭ್ಯಾಸ ಇಲ್ಲ ಅಂತ. ನಿನ್ಗೇನು ಸಿನಿಮಾ ಮಾಡಿಸೋದು? ಹಂಗಾಗಿ ನಾನು ಪ್ಲೀಸ್ ನಾನು ಈ ಸಿನಿಮಾ ಮಾಡಬೇಕು. ಅದನ್ನು ಅಪ್ಪು ಅವರು ಕಾಲುವೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು, ನನಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ರು. ತುಳು ಕಲಿಸಿದ್ರ? ಪೂರಾ ತುಳು ಬತ್ತಿರ್ತೈತೆ. ನನ್ನ ಫಸ್ಟ್ ತುಳು ಕಲಿಸ್ಬೇಕಾದ್ರೆ ತುಂಬ ಮೀನಾಮಿಷ ಎಣಿಸ್ತಾ ಇದ್ವು. ಈ ಅಪ್ಪ ತುಳು ಕಲಿಸ್ಬಿಟ್ರೆ ನಾವು ಬೈಯೋದೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ.